ಮೈಸೂರು ಜಿಲ್ಲೆಯ ಹುಣಸೂರಿನಲ್ಲಿ ಚಿನ್ನದಂಗಡಿಯನ್ನ ದರೋಡೆ ಮಾಡಿದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಗನ್ನನ್ನು ತೋರಿಸುತ್ತೆ ಈ ಗ್ಯಾಂಗು. ಕ್ಷಣಾರ್ಧದಲ್ಲಿಯೇ ಇಡೀ ಚಿನ್ನದಂಗಡಿಯನ್ನ ರಾಬರಿ ಮಾಡಿಕೊಂಡು ಅಲ್ಲಿಂದ ಕಾಲ್ಕಿತ್ತಿರುವಂಥದ್ದು. ದ್ವಿಚಕ್ರ ವಾಹನದಲ್ಲಿ ಎಂಟ್ರಿ ಕೊಡ್ತಾರೆ ದರೋಡೆಕೋರರು. ಎಲ್ಲ ದುಷ್ಕರ್ಮಿಗಳ ಕೈಯಲ್ಲೂ ಕೂಡ ಒಂದೊಂದು ಗನ್ ಇರೋದು ಗೊತ್ತಾಗ್ತಾ ಇದೆ. ಇನ್ವೆಸ್ಟಿಗೇಷನ್ಗಾಗಿ 5 ವಿಶೇಷ ತಂಡವನ್ನು ರಚನೆ ಮಾಡಿದ್ದಾರಂತೆ ಮೈಸೂರು ಪೊಲೀಸರು. ದರೋಡೆಕೋರರಿಗಾಗಿ ಬಲೆ ಬೀಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಎಲ್ಲ ದುಷ್ಕರ್ಮಿಗಳು ಕೂಡ ಕೈಯಲ್ಲಿ ಒಂದೊಂದು ಗನ್ನನ್ನು ಹಿಡ್ಕೊಂಡು ಮುಖಕ್ಕೆ ಮಾಸ್ಕ್ ಅನ್ನು ಹಾಕ್ಕೊಂಡು ಪಕ್ಕಾ ಪ್ಲಾನ್ ಮಾಡಿಕೊಂಡು ಅಟ್ಯಾಕ್ ಮಾಡಿರೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಪ್ರಶ್ನೆ ಇರ್ತಾ ಇರುವಂಥದ್ದು, ಇತ್ತೀಚೆಗೆ ಈ ರೀತಿಯ ದರೋಡೆಯ ಪ್ರಕರಣಗಳು ರಾಜ್ಯದಲ್ಲಿ ಹೆಚ್ಚಾಗ್ತಾ ಇರೋದು ಯಾಕೆ ಅಂತ ಹೇಳಿ. ಬ್ಯಾಂಕ್ಗಳ ದರೋಡೆ ಆಗ್ತದೆ, ATMಗಳಿಗೆ ಹಣ ತುಂಬುವಂತಹ ಮಿಷಿನನ್ನೇ ದರೋಡೆ ಮಾಡ್ತಿದ್ದಾರೆ. ಮೈಸೂರಿನಲ್ಲಿ ನೋಡಿದ್ರೆ ಚಿನ್ನದ ಅಂಗಡಿಯನ್ನು ಗ್ರಾಹಕರು ಸಿಬ್ಬಂದಿಗಳಿರುವಂತಹ ಸಂದರ್ಭದಲ್ಲಿಯೇ ದೋಚಿದ್ದಾರೆ. ಏನಾಗ್ತಾ ಇದೆ ನಿಜಕ್ಕೂ ಕೂಡ ರಾಜ್ಯದಲ್ಲಿ ಅಂತ. ಗೃಹ ಇಲಾಖೆ ಅನ್ನೋದೇನಾದರೂ ಇದೆಯಾ? ಪೊಲೀಸರು ಏನಾದರೂ ಇದ್ದಾರಾ? ಕಾನೂನು ಸುವ್ಯವಸ್ಥೆಯ ಭಯ ಇಲ್ವಾ ಇವರಿಗೆ? ನೋಡಿ, ಪೊಲೀಸರು ಈಗ ಬಲೆ ಹಾಕಿದ್ದಾರೆ. ಸದ್ಯದರಲ್ಲಿಯೇ ಲಾಕ್ ಮಾಡ್ತೀವಿ ಅನ್ನುವಂತಹ ವಿಶ್ವಾಸವನ್ನು ವ್ಯಕ್ತಪಡಿಸ್ತಿದ್ದಾರೆ. ಮೈಸೂರಿನ ಹುಣಸೂರು ಪಟ್ಟಣದಲ್ಲಿ ಇವತ್ತು ಮಧ್ಯಾಹ್ನ ಸೈ ಎನ್ನುವಂತಹ ಜ್ಯುವೆಲರಿ ಅಂಗಡಿಯಲ್ಲಿ ದರೋಡೆ ನಡೆದಿರುವಂಥದ್ದು. ಭಾರೀ ಪ್ರಮಾಣದಲ್ಲಿ ಚಿನ್ನವನ್ನು ದರೋಡೆಕೋರರು ತೆಗೆದುಕೊಂಡು ಹೋಗಿದ್ದಾರೆ ಅನ್ನುವಂತಹ ಮಾಹಿತಿಗಳು ಕೂಡ ಇದ್ದಾವೆ. ಇವತ್ತು ಸ್ಥಳಕ್ಕೆ ಬಂದಿರುವಂತಹ ಮೈಸೂರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾಗಿರುವಂತಹ ವಿಷ್ಣುವರ್ಧನ್ ಅವರು ಈಗ ನಮ್ಮ ಜೊತೆಲಿದ್ದಾರೆ. ಸರ್, ಇವತ್ತು ಮಧ್ಯಾಹ್ನ ಎಷ್ಟು ಗಂಟೆಗೆ ನಡೆದಿದ್ದಂಥದ್ದು? ಎಷ್ಟು ಜನ ದರೋಡೆ ಮಾಡಿದ್ದಂಥ? ಮಧ್ಯಾಹ್ನ 2ರಿಂದ 2:15 ಮಧ್ಯದಲ್ಲಿ ನಡೆದಂಥ ಘಟನೆ ಅಂತ ಅಲ್ಲಿದ್ದ ಎಂಪ್ಲಾಯೀಸ್ ತಿಳಿಸ್ತಾರೆ. ಇಲ್ಲಿ ಹುಣಸೂರು ಟೌನ್ ಭಾಗದಲ್ಲಿರುವ ಸ್ಕೈ ಗೋಲ್ಡ್ ಆ್ಯಂಡ್ ಡೈಮಂಡ್ ಜ್ಯುವೆಲ್ರಿ ಅಂಗಡಿಗೆ ಒಂದು 5 ಜನ ವ್ಯಕ್ತಿಗಳು ಬಂದು ಗನ್ ತೋರಿಸಿದ್ದಂಥ ಎಂಪ್ಲಾಯೀಸ್ಗೆ ಅಲ್ಲಿ ಜ್ಯುವೆಲ್ರಿ ಅಂಗಡಿನ ತೊಗೊಂಡು ಹೋಗ್ತಾರೆ. ತೊಗೊಂಡು ಹೋಗ್ಬೇಕಾದ್ರೆ 2 ಟೂ ವೀಲರ್ಲಿ ಹೋದ್ರು ಅಂತ ಒಂದು ಎಂಪ್ಲಾಯೀಸ್ ತಿಳಿಸ್ತಾರೆ. CCTVಗಳನ್ನ ಚೆಕ್ ಮಾಡ್ತಾಯಿದ್ರಿ. ಅಲ್ಲಿದ್ದಂಥ ಜ್ಯುವೆಲ್ರಿ ಅಂಗಡಿಯಲ್ಲಿ CCTVಗಳು ಚೆಕ್ ಮಾಡ್ತಾಯಿದ್ರಿ. 5 ತಂಡಗಳನ್ನ ರಚನೆ ಮಾಡಿದ್ರಿ. ಇನ್ಸ್ಪೆಕ್ಟರ್ ನೇತೃತ್ವದಲ್ಲಿ ಒಂದು 5 ತಂಡಗಳಿದೆ. ಅವರು ಫೀಲ್ಡ್ ಲೆವೆಲಿದ್ದಾರೆ. ಸ್ಥಳದಲ್ಲಿ ಇವಾಗ ನಮ್ಮ FSL ಟೀಮು ಮತ್ತು ನಮ್ಮ ಫಿಂಗರ್ ಪ್ರಿಂಟ್ ಟೀಮ್ ಇದೆ. ಅವ್ರ ಕೆಲಸ ನಡೀತಾ ಇದೆ. ಅವ್ರ ಕೆಲಸ ಪೂರ್ಣಗೊಂಡ ನಂತರ ಅವರು ಎಷ್ಟು ಹೋಗಿದೆ ಅನ್ನೋದ್ರ ಬಗ್ಗೆ ಸ್ಟಾಕ್ನ ಚೆಕ್ ಮಾಡಿ ಎಷ್ಟು ಅಮೌಂಟ್ ಹೋಗಿದೆ, ಎಷ್ಟು ಜ್ಯುವೆಲ್ರಿ ಹೋಗಿದೆ ಅನ್ನೋದ್ರ ಬಗ್ಗೆ ನಮಗೆ ಮಾಹಿತಿ ಕೊಡ್ತಾರೆ. ಅಲ್ಲ, ಸ್ಪೆಕ್ಯುಲೇಷನ್ಸ್ ಪ್ರಕಾರವಾಗಿ ಭಾಳಷ್ಟು ಇತ್ತು ಅನ್ನುವಂಥದ್ದು ಏನು ಮಾಹಿತಿ ಕೊಟ್ಟಿಲ್ಲ ಸರ್ ಮಾಲೀಕರು ತಮಗೆ? ಇಲ್ಲ, ಮಾಲೀಕರಿಗೂ ಗೊತ್ತಿಲ್ಲ ಎಷ್ಟು ಹೋಗಿದೆ ಅನ್ನೋ ಬಗ್ಗೆ ಅವ್ರಿಗೂ ಅಂದಾಜಿಲ್ಲ. ಯಾಕಂದರೆ ನಾವು ಈ ಹಂತದಲ್ಲಿ ನಾವು ಸ್ಪೆಕ್ಯುಲೇಟ್ ಮಾಡೋದು ತಪ್ಪಾಗುತ್ತೆ. ಸೊ ಕರೆಕ್ಟಾಗಿ ನಿಖರವಾದ ಎಷ್ಟು ಗ್ರಾಮ್ಸ್ ಗೋಲ್ಡ್ ಹೋಗಿದೆ ಅನ್ನೋ ಬಗ್ಗೆ ಅವ್ರು ನಮಗೆ ನಂತರ ಕೊಡ್ತೀನಿ ಅಂತ ಹೇಳಿದರೆ. ಬರೀ ಚಿನ್ನ ತೆಗೆದುಕೊಂಡು ಹೋಗಿದ್ದಾರೆ, ಬೆಳ್ಳಿನೂ ತೆಗೆದುಕೊಂಡು ಹೋಗಿದ್ದಾರೆ? ಗೊತ್ತಿಲ್ಲ, ಅದು ಚೆಕ್ ಮಾಡಬೇಕು. ಅವ್ರು ತಿಳಿಸ್ಬೇಕಾಗುತ್ತೆ. ಅವ್ರ ಮ್ಯಾನೇಜರ್ ಏನಿದ್ದಾರೆ ಅವ್ರು ತಿಳಿಸ್ತಾರೆ ನಮಗೆ ನಂತರ. ಮೈಸೂರು ಜಿಲ್ಲೆಯ ಹುಣಸೂರು ಪಟ್ಟಣದಲ್ಲಿ ನಡು ಮಧ್ಯಾಹ್ನವೇ ಗೋಲ್ಡ್ ಜ್ಯುವೆಲರಿ ಅಂಗಡಿಯಲ್ಲಿ ದರೋಡೆ ನಡೆದಿರುವಂಥದ್ದು. ಹುಣಸೂರು ಪಟ್ಟಣದಲ್ಲಿರುವಂತಹ ಸ್ಕೈ ಡೈಮಂಡ್ ಜ್ಯುವೆಲರಿನಲ್ಲಿ ದರೋಡೆ ನಡೆದಿರುವಂಥದ್ದು. ಈಗ ಆ ಒಂದು ಶಾಪ್ನ ಮಾಲೀಕರು ಈಗ ನಮ್ಮ ಜೊತೆಲಿದ್ದಾರೆ. ಸರ್, ಯಾವ ಟೈಮಿಗೆ ಬಂದಂಥದ್ದು ದರೋಡೆಕೋರರು? ನಾನು ನಿಜವಾಗೂ ಕೂರ್ಗಿನವರು, ಇಲ್ಲಿಯವರಲ್ಲ. ನಾನು ಅಲ್ಲೇ ಇದ್ದಿದ್ದು. ನನಗೆ 2:15 ಫೋನ್ ಬಂತು. ನಾನು ಇಲ್ಲಿ ಬಂದು ಫುಟೇಜ್ ನೋಡುವಾಗ 2:10 ಒಳಗಡೆ, ಮಧ್ಯಾಹ್ನದ 2 ಗಂಟೆದ ಮೇಲೆ 2:10 ಒಳಗಡೆ ಈ ಥರ ದರೋಡೆಕೋರರು ಬಂದಿದ್ದಾರೆ, ದರೋಡೆ ಮಾಡಿದ್ದಾರೆ ಅವರು ಅಂತೂ ನಾನು ನೋಡಿದೆ. CCTV ಫುಟೇಜಲ್ಲಿ ನೋಡಿದ್ದೀವಿ. 2:10ರಿಂದ ಎಷ್ಟು ತನಕ? 5 ನಿಮಿಷ 10 ನಿಮಿಷ ಅವ್ರು ಇರ್ಬೋದು ಅಷ್ಟೇ ಒಳಗಡೆ. ಅವರು ಮಕ್ಕಳಿಗೆಲ್ಲ ಗನ್ ತೋರಿಸಿದೆ. ಅವರನ್ನು ಒಬ್ಬರನ್ನೆಲ್ಲ ಇಬ್ಬರನ್ನ ಒಂದು ಜೊತೆಯಲ್ಲಿ ಕೂರಿಸ್ಬಿಟ್ಟು ಅದೆಲ್ಲ ತೋರಿಸ್ಬಿಟ್ಟು ಏನೆಲ್ಲ ಇರೋದನ್ನು ಅವರೇ ದೋಚ್ಕೊಂಡು ಅವರೇ ಬ್ಯಾಗ್ಗಳು ಹಾಕ್ಕೊಂಡು ಯಾರಾದ್ರು ಬರಬೇಡ ಅಂತ ಒಳಗಡೆ ಬಂದುಬಿಟ್ಟು ಫೈರಿಂಗ್ ಮಾಡಿ, ಹೊರಗಡೆ ಬಂದು ಫೈರಿಂಗ್ ಮಾಡಿ ಹೋಗಿದ್ದಾರೆ. ಅವರು ಹೊರಗಡೆ ಫೈರ್ ಮಾಡಿದ್ದಾರೆ. ಹೊರಗಡೆ